ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಹವಾಮಾನ ಇಲಾಖೆಯವರು ಮತ್ತು ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾ ಇದ್ದನ್ನು ನಾವು ಗಮನಿಸಿದ್ರೆ ಇದು ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತೂ ಅಲ್ವೇ ಅಲ್ಲ. ಸದ್ಯಕ್ಕೆ ಮಳೆ ಆಗಿದೆ ಅಂತಂದ್ರು, ಅಂದರೆ ಈ ಜುಲೈಯಿಂದ ಹಿಡ್ಕೊಂಡು ನಾವು ಇಲ್ಲಿವರೆಗೂ ಲೆಕ್ಕಾಚಾರ ಹಾಕಿದರೆ ಈಗ ಮಳೆ ಆಗಿದ್ದು ಒಂದು ರೀತಿ ಅನಿರೀಕ್ಷಿತ ಮಳೆ ಅಂತ ಹೇಳ್ಬೋದು. ಇದು ಎಕ್ಸ್ಪೆಕ್ಟೆಡ್ ರೇನ್ ಅಂತೂ ಖಂಡಿತ ಅಲ್ಲ. ಈಗ ಮಳೆ ಬರ್ತಾ ಇದೆ, ಸದ್ಯಕ್ಕೆ ಸಮಸ್ಯೆಯಿಂದ ದೂರ ಆದ್ವಿ ಅಥವಾ ಬಚಾವಾದ್ವಿ ಅನ್ನೋ ಕನ್ಕ್ಲೂಷನ್ಗೆ ನಾವು ಬರುವಂಗೆ ಇಲ್ಲ ಅನ್ನುವಂಥದ್ದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹವಾಮಾನ ಇಲಾಖೆಯವರು ಕೊಟ್ಟಿರುವಂಥ ಮಾಹಿತಿ ಏನೇನಿದೆ, ಏನೇನು ಹೇಳಿದ್ದಾರೆ, ಮಳೆ ಆಗುತ್ತಂತ ಇಲ್ವಂತ, ಮುಂದೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೆ, ಅಪ್ಡೇಟ್ಸ್ ಕೊಡಿ. ಶ್ರೀಪಾದ್ ಪಾಟೀಲ್ ಸದ್ಯಕ್ಕೀಗ ತಮಿಳುನಾಡಿಗೆ ನೀರು ಬಿಡೋ ವಿಚಾರವಾಗಿ CM DK ಶಿವಕುಮಾರ್ ಅವರು ಸ್ಟೇಬಲ್ ಆಗಿ ಮಾತಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಎಂಬುದು ಬಗ್ಗೆ CM ಅವರು ಮಾತಾಡಿದ್ದಾರೆ. ಯಾಕಂದರೆ ಕಬಿನಿ ಜಲಾಶಯ ತುಂಬಿದೆ, ಇನ್ನೂ KRS ತುಂಬಿಲ್ಲ, ಒಳ ಇನ್ನೂ ಜಾಸ್ತಿ ಆಗಿಲ್ಲ, 36% ಮಾತ್ರ ತುಂಬಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು. ಯಾಕಂದರೆ ಈಗ 80% ಮುಂಗಾರು ಫೇಲ್ ಆಗಿದೆ. ಬಟ್ ಈಗ ರೈತರು 70% ಕೃಷಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿಗೆ, ಮೈಸೂರು, ರಾಮನಗರ 10ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ KRS ನೀರು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇನ್ನೂ KRS ತುಂಬಿಲ್ಲ, ಇನ್ನೂ 8-9 ತಿಂಗಳು ಡ್ಯಾಮಲ್ಲಿ ನೀರು ಇರಬೇಕಾಗತ್ತೆ. ಆದರೆ ಈಗ CM ಅವರು ಒಂದು ಕಡೆ ನೀರು ಬಿಡುವ ವಿಚಾರವಾಗಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ, ಸ್ಟೇಬಲ್ ಆಗಿ ಮಾತಾಡ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳ ಬಗ್ಗೆ ಪರಿಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಕುಡಿಯೋಕ್ಕೆ, ಕೃಷಿಗೆ ನೀರು ಬೇಕಾಗತ್ತೆ. ಯಾಕಂದರೆ ಮೊದಲು ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿಕೊಡ್ಬೇಕಾಗತ್ತೆ. ತಜ್ಞರ ಜೊತೆ ಅವರು ಮಾತುಕತೆ ನಡೆಸಬೇಕಿತ್ತು, ಚರ್ಚೆ ಮಾಡ್ಬೋದಿತ್ತು. ಮುಂದೆ ಯಾವ ರೀತಿ ನೀರು ಬೇಕಾಗುತ್ತೆ, ಡ್ಯಾಮಲ್ಲಿ ಎಷ್ಟು ನೀರು ಶೇಖರಣೆ ಆಗಬೇಕು, ಈಗ ನೀರು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಆಗುತ್ತೆ, ಬಿಡಲಿಲ್ಲ ಅಂದರೆ ಮುಂದೇನು ಸಮಸ್ಯೆ ಆಗ್ಬೋದು, ಎಲ್ಲವನ್ನ CM ಅವರು ಚರ್ಚೆ ಮಾಡಿ ಒಂದು ಕಡೆ ಹೇಳ್ಬೋದಿತ್ತು. ಬಟ್ ಈಗ ಸಡನ್ ಆಗಿ ಅವರು ಸ್ಟೇಬಲ್ ಆಗಿ ಮಾತಾಡ್ತಿದ್ರೆ. ಬಟ್ ವೆದರ್ ಡಿಪೆಂಡ್ ಪ್ರಕಾರ ಈ ಮಂತು ಆಗಸ್ಟ್ 6ರವರೆಗೆ ಮಾತ್ರ ಮಳೆ ಬರ್ಬೋದು. ಅದಾದ ನಂತರ ಮಳೆ ಬರಲ್ಲ. ಅಲ್ಲಲ್ಲಿ ಒಂದು ಕಡೆ ಜೋರಾಗಿ ಮಳೆ ಆಗ್ಬೋದು, ಮತ್ತೆ ಸಮಸ್ಯೆ ಆಗ್ಬೋದು. ಈ ಸಡನ್ ಆಗಿ ನೀರು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಷ್ಟ ಆಗ್ಬೋದು. ಹನಿ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗ್ಬೋದು. ಯಾಕಂದರೆ ಜಲಮಂಡಳಿ ಸಹ ಈಗ ಸ್ಪಷ್ಟನೆ ಕೊಟ್ಟಿದೆ, ಒಂದು ವೇಳೆ ಮಳೆ ಕಡಿಮೆ ಆಗ್ತಿದ್ರೆ ಸಂಕಷ್ಟಕ್ಕೊಳಗಾಗ್ತೀವಿ. ಒಂದು ಕಡೆ ಕಾವೇರಿ ನಿಗಮ ಮಂಡಳಿಗೆ ಪತ್ರ ಸಹ ಬರೆದಿದ್ದಾರೆ, ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ. ಬಟ್ ಇದೀಗ CM ಅವರು ಮಳೆ ಜೋರಾಗಿದೆ, ಕಬಿನಿ ಜಲಾಶಯ ತುಂಬಿದೆ, KRS ತುಂಬಿದೆ ಅಂತ ಒಂದು ಕಡೆ ಸ್ಟೇಬಲ್ ಆಗಿ ಹೇಳ್ತಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಶ್ರೀಪಾದ್ ಪಾಟೀಲ್ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟ್ ಅವರು ಅದೇ ಹೇಳ್ತಿದ್ದಾರೆ, ಸದ್ಯಕ್ಕೆ ಮಾತ್ರ ಮಳೆ ಬರ್ತಿದೆ. ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಎಂಡು, ಸೆಪ್ಟೆಂಬರಲ್ಲಿ ಮಳೆ ಇಲ್ಲ. ಅಲ್ಲಿಂದ ಮುಂಗಾರು ಕಂಪ್ಲೀಟ್ ಮುಗಿದೋಗುತ್ತೆ, ಚಳಿಗಾಲ ಆರಂಭವಾಗುತ್ತೆ, ನೆಕ್ಸ್ಟ್ ಬೇಸಿಗೆ ಆರಂಭವಾಗುತ್ತೆ, ಮತ್ತೆ ಸಮಸ್ಯೆ ಆಗ್ಬೋದು. ಆ ಒಂದು ದೃಷ್ಟಿಯಿಂದ CM DK ಶಿವಕುಮಾರ್ ಅವರು ಮೊದಲು ತಜ್ಞರ ಜೊತೆ ಸಭೆ ಮಾಡಬೇಕಾಗತ್ತೆ. ನೀರು ಎಷ್ಟಿದೆ, ಇನ್ನೂ 10 ತಿಂಗಳವರೆಗೆ ನೀರು ನಮಗೆ ಸಾಕಾಗುತ್ತಾ, ಬೇಕಾಗುತ್ತೆ, ಎಲ್ಲವನ್ನ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಕನ್ನಡಪರ ಸಂಘಟನೆಗಳು ಇದೇ ವಿಚಾರವಾಗಿ CM ಅವ್ರದ್ದು ಒಂದು ಕಡೆ ಆಕ್ರೋಶ, ಅಸಮಾಧಾನ ಹೊರಹಾಗ್ತಿದ್ರೆ. ಒಂದು ಕಡೆ CM ಅವರು ತಮಿಳುನಾಡು ಪರವಾಗಿ ಮಾತಾಡ್ತಿದ್ರೆ, ಯಾಕಂದ್ರೆ ಸ್ಟೇಬಲ್ ಆಗಿ ಮಾತಾಡ್ತಿದ್ರೆ. ಬಿಡಲ್ಲ ಅಂತ ಒಂದು ಖಂಡಿತವಾಗಿ ಹೇಳ್ತಿಲ್ಲ. ಫಸ್ಟು ನಮ್ಮ ರಾಜ್ಯದ ರೈತರು, ನಮ್ಮ ರಾಜ್ಯದ ಜನರ ಬಗ್ಗೆ ಮಾತಾಡಬೇಕು, ಬೆಂಗಳೂರು ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಬೆಂಗಳೂರು ಜನರ 1.5 ಕೋಟಿ ಜನ ಕಾವೇರಿ ನೀರಿನ ಅವಲಂಬನೆ ಆಗಿದ್ದಾರೆ. ಒಂದು ವೇಳೆ ಬೇಸಿಗೆ ಇನ್ನೆಂಟಿನ 6-7 ತಿಂಗಳಿಗೆ ಬೇಸಿಗೆ ಆರಂಭವಾಗುತ್ತೆ, ಅಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ತಜ್ಞರ ಜೊತೆ ಸಭೆ ಮಾಡಬೇಕು. ಸಭೆ ನಂತರ ಒಂದು ಕಡೆ ನೀರು ಬಿಡುವ ಪ್ರಶ್ನೆ ಆಮೇಲೆ ಯೋಚನೆ ಮಾಡಬೇಕಾಗತ್ತೆ. ಜೋರಾಗಿ ಡ್ಯಾಮ್ ಫುಲ್ ಆಯ್ತು ಅಂದರೆ ನೀರು ಬಿಡ್ಬೋದು, ಬಟ್ ಇನ್ನು KRS ಇನ್ನು ಡ್ಯಾಮ್ ಫುಲ್ ಆಗಿಲ್ಲ. ಹೀಗಾಗಿ ನೀರು ಬಿಡುವುದು ಸರಿಯಲ್ಲ ಎಂಬುದು ಒಂದು ಕಡೆ ಕನ್ನಡಪರ ಸಂಘಟನೆಗಳು ಈಗ ಸಿಡಿದೆದ್ದಿದ್ದಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು.